ರೈತರನ್ನು ಒತ್ತಲಪಿಸುತ್ತಿರುವ ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ, ರೈತರನ್ನು ಒತ್ತಲಪಿಸುತ್ತಿರುವ ಭ್ರಷ್ಟ ಸರ್ಕಾರಕ್ಕೆ ಭ್ರಷ್ಟ ಕೇಳಿದೆ. ರೈತರನ್ನು ಒತ್ತಲಪಿಸುತ್ತಿರುವ ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ. ಒಬ್ರೇ ಬಾಡಿಗೆ ಹೋರಾಟಗಾರರು ಈ ಮೆರವಣಿಗೆಯಲ್ಲಿ, ಈ ಪ್ರತಿಭಟನಾ ಸಭೆಯಲ್ಲಿ ಇಲ್ಲ. ಯಾರಾದ್ರೂ ಇದಾರ? ಒಬ್ರು ಬಾಡಿಗೆ ಜನ ಈ ಹೋರಾಟದಲ್ಲಿ, ಈ ಪ್ರತಿಭಟನೆಯಲ್ಲಿ ಇಲ್ಲ. ಎಲ್ಲರೂ ಕೂಡ ಸ್ವಯಂ ಆಗಿ ಸ್ವಇಚ್ಛೆಯಿಂದ ಈ ಹೋರಾಟಕ್ಕೆ ಬಂದಿರುವಂತವ್ರು. ಇನ್ನೊಂದು ಪಾಯಿಂಟ್, ನಾವು ಬಂದಿರುವಂತವ್ರು ಯಾರಿದ್ದೀವಿ, ಯಾರಿಗೋ ಶಕ್ತಿ ಪ್ರದರ್ಶನ ಮಾಡಿ ಎಚ್ಚರಿಕೆ ಕೊಡ್ಲಿಕ್ಕಾಗಿ ಬಂದಿರುವಂತವ್ರಲ್ಲ. ಯಾವುದೋ ತೀಟೆಗೋ ತೆವಲಿಗೋ ಮನರಂಜನೆಗೋ ಬಂದಿರುವಂತ ಜನ ಅಲ್ಲ. ನಾವು ಬಂದಿರುವಂತದ್ದು ಅನ್ನದ ಪ್ರಶ್ನೆಯ ಮೇಲೆ, ಅನ್ನದ ಪ್ರಶ್ನೆಯ ಮೇಲೆ, ನಮ್ಮ ಭೂಮಿಯ ಪ್ರಶ್ನೆಯ ಮೇಲೆ, ನಮ್ಮ ಜೀವನದ ಪ್ರಶ್ನೆಯ ಮೇಲೆ, ನಮ್ಮ ಅಳಿವು ಉಳಿವಿನ ಪ್ರಶ್ನೆಯ ಮೇಲೆ, ನಮ್ಮೂರಿನ ಅಳಿವು ಉಳಿವಿನ ಪ್ರಶ್ನೆಯ ಮೇಲೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದಿನ ಪೀಳಿಗೆಯ ಭವಿಷ್ಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಯ ಮೇಲೆ. ಆದ್ರಿಂದ ಇದು ಪ್ಯೂರ್ಲಿ ಬದುಕಿಗೆ ಸಂಬಂಧಪಟ್ಟಂತಹ ಒಂದು ಹೋರಾಟ, ಮಣ್ಣಿನ ಮಕ್ಕಳ ಹೋರಾಟ, ಅನ್ನದಾತರ ಹೋರಾಟ, ಬೆವರು ಸುರಿಸಿ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವಂತ ಶ್ರಮಿಕರ ಹೋರಾಟ. ಆದ್ರಿಂದ ಸರ್ಕಾರ ಈ ಹೋರಾಟವನ್ನ ಗಂಭೀರವಾಗಿ ತಗೊಳ್ಬೇಕು ಅಂತ ಹೇಳಿ ನಾವಿಲ್ಲಿ ಎಚ್ಚರಿಕೆ ಕೊಡೋದಕ್ಕೆ ಬಯಸ್ತಾ ಇದ್ದೇವೆ. ಬಹಳ ಗಂಭೀರವಾದಂತ ಹೋರಾಟ. ಇದರಲ್ಲಿ ಯಾವುದು ಹಿಡನ್ ಅಜೆಂಡಾಗಳಿಲ್ಲ, ನಮ್ದು ಓಪನ್ ಅಜೆಂಡಾ ಇದೆ. ಏನದು ಓಪನ್ ಅಜೆಂಡಾ? ನಮ್ಮ ಭೂಮಿ ನಮಗೆ ಬೇಕು. ಇದೇ ನಮ್ದು ಅಜೆಂಡಾ, ಓಪನ್ ಅಜೆಂಡಾ. ನಮ್ದು ಯಾವುದು ಹಿಡನ್ ಅಜೆಂಡಾ ಇಲ್ಲ. ಇಲ್ಲಿ ದೊಡ್ಡಬೆಳವಂಗ್ಲ, ಚಿಕ್ಕಬೆಳವಂಗ್ಲ, ರಾಂಪುರ, ನಾರ್ನಹಳ್ಳಿ, ಸೊನ್ನೆನಹಳ್ಳಿ ಗ್ರಾಮಗಳಿಗೆ ಸೇರಿದಂತ 2100 ಎಕರೆ ಕೃಷಿ ಯೋಗ್ಯ ಭೂಮಿಯನ್ನ ಭೂಸ್ವಾಧೀನ ಮಾಡ್ತೀವಿ ಅಂತ ಹೇಳಿ ಹೊರಟಿದೆ ಕೆಡಿಬಿ ಅಧಿಕಾರಿಗಳು. ಸ್ಪೆಷಲ್ ಡಿಸಿ ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಿದ್ದಾರೆ. ಏನಂತ ಅಂದ್ರೆ, ಇಲ್ಲೆಲ್ಲ ಖಾಲಿ ಭೂಮಿ ಇದೆ, ಈ ಜಾಗ ಖಾಲಿ ಇದೆ, ಕೈಗಾರಿಕೆ ಮಾಡಕ್ಕೆ ಯೋಗ್ಯ ಇದೆ. ಅಷ್ಟೇ ಅಲ್ಲ, STRR ರಸ್ತೆ ಹೋಗಿದೆ ಅಕ್ಕಪಕ್ಕದಲ್ಲಿ. ಹಂಗಾಗಿ ನಮ್ಗೆ ಅನುಕೂಲ ಆಗುತ್ತೆ ಬಂಡವಾಳಸ್ಥರನ್ನ ಕರೆಯಕ್ಕೆ. ಯಾರೋ ಭೂಮಿ ಖರೀದಿ ಮಾಡಕ್ಕೆ ದುಡ್ಡು ಇಟ್ಕೊಂಡು ತಯಾರಿರ್ತಾರಲ್ಲ ಅಂತವ್ರನ್ನ ಕರೆಯಕ್ಕೆ ಬಹಳ ಅನುಕೂಲಕರವಾಗಿದೆ. ಬನ್ನಿ ಭೂಮಿನ ಬಿಡಿಸ್ಕೊಳ್ಳೋಣ. ಹಂಗಾಗಿ ಕೆಡಿಬಿ ಸಭೆಯಲ್ಲಿ ಈ ಪ್ರಪೋಸಲ್ನ ಅಂಗೀಕಾರ ಮಾಡಿ ಅಂತ ಹೇಳಿ ರೆಕಮೆಂಡೇಶನ್ ಕೊಟ್ಟಿದ್ದಾರೆ. ಇದು ನಿಜನಾ? ನಮ್ಮ ಭೂಮಿ ಖಾಲಿ ಇದೆಯಾ? ನಮ್ಮ ಭೂಮಿ ಬರಡಾಗಿದೆಯಾ? ನಮ್ಮ ಭೂಮಿಯಲ್ಲ ಬೆಳೆ ಇಟ್ಟಿಲ್ವಾ? ನಮ್ಮ ಭೂಮಿಯಲ್ಲಿ ತೆಂಗಿನ ಬೆಳೆ ಇಲ್ವಾ? ಅಡಿಕೆ ಬೆಳೆ ಇಲ್ವಾ? ನಮ್ಮ ಭೂಮಿಯಲ್ಲಿ ಎಲ್ಲ ಬೆಳೀತಾ ಇದ್ದೀವಿ. ಎಷ್ಟು ಟನ್ ರಾಗಿ ತಗೊಂಬಂದು ನಾವು ಮಾರಾಟ ಮಾಡಿದ್ದೀವಿ. ದೊಡ್ಡಬೆಳವಂಗ್ಲ ಹೋಬಳಿ ಅವರು ಅಂತ ತಹಸೀಲ್ದಾರ್ ಈ ಜಾಗಕ್ಕೆ ಬಂದು ಇವತ್ತು ಹೇಳ್ಬೇಕು. ಯಾಕೆಂದ್ರೆ ಕೆಡಿಬಿ ಅಧಿಕಾರಿಗಳು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ, ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ದಿಕ್ತಪ್ಪಿಸಿದ್ದಾರೆ ಕೆಡಿಬಿ ಅವ್ರಿಗೆ. ಅಥವಾ ಕೆಡಿಬಿ ಅವರೇನೆ ಅಧಿಕಾರಿಗಳಿಗೆ ನೀವು ಈ ರೀತಿ ರಿಪೋರ್ಟ್ ಕೊಡ್ಬೇಕು ಅಂತ ಮೊದಲೇ ಹೇಳ್ಕೊಂಡು ಆ ತರ ರಿಪೋರ್ಟು ತರಿಸ್ಕೊಂಡಿರ್ತಾರೆ. ಯಾಕೆಂದ್ರೆ ಕೆಡಿಬಿ ಒಂದು ದಲ್ಲಾಳಿ ಸಂಸ್ಥೆ. ರೈತರ ಜಮೀನನ್ನ ಕಿತ್ತು ಕಾರ್ಪೊರೇಟ್ ಕಂಪನಿಗಳಿಗೆ, ಬಂಡವಾಳಸ್ಥರುಗಳಿಗೆ, ಕಾಸಿರೋರಿಗೆ, ಕದೀಮರಿಗೆ ಮಾರಾಟ ಮಾಡುವಂತ ಒಂದು ದಲ್ಲಾಳಿ ಸಂಸ್ಥೆ ಕೆಡಿಬಿ. ಆದ್ರಿಂದ ಅವ್ರು ಕೊಟ್ಟಿರುವಂತ ಮಾಹಿತಿ ಸುಳ್ಳಿದೆ. ನಮ್ಮಲ್ಲಿ ಫಲವತ್ತಾದಂತಹ ಅಡಿಕೆ ತೋಟಗಳಿದಾವೆ, ತೆಂಗಿನ ತೋಟಗಳಿದಾವೆ, ಕೋಳಿ ಫಾರಂಗಳಿದಾವೆ, ಕೋಳಿ, ಕುರಿ, ಮೇಕೆ, ನೂರಾರು ದನಕರುಗಳು, ನೂರಾರು ಸ್ಥಳಗಳು ಇಲ್ಲಿ ಇವನ್ನೆಲ್ಲನೂ ನಾವು ಕಾಣಬಹುದು. 5 ಕೆರೆಗಳವೆ, 50ಕ್ಕೂ ಹೆಚ್ಚು ಕಟ್ಟೆಗಳಿದಾವೆ. ಇದನ್ನೆಲ್ಲ ಮರೆ ಮಾಚ್ಬಿಟ್ಟು ಕೆಡಿಬಿ ಅವರು ಜಾಗ ಖಾಲಿ ಇದೆ, STRR ರಸ್ತೆಗಿದೆ, ಬನ್ನಿ ಭೂಮಿ ಹೊಡೆದ್ಬಿಡೋಣ ಅಂತ ಪ್ಲಾನ್ ಮಾಡೋರಲ್ಲ. ನಾವೇನ್ ದಡ್ರ?
ರೈತರನ್ನ ದಡ್ರು ಅನ್ಕೊಂಡವ್ರ? ರೈತರು ದಡ್ರಲ್ಲ. ಗುಂಡೂರಾವ್ ಸರ್ಕಾರನ ಮನೆಗೆ ಕಳಿಸಿದ್ದೆ ರೈತರು. ಗುಂಡೂರಾವ್ ಸರ್ಕಾರನ ಮನೆಗೆ ಕಳಿಸಿದ್ದೆ ರೈತರು. ಆದ್ರಿಂದ ರೈತರು ದಡ್ರಲ್ಲ. ರೈತರಿಗೆ ಟೋಪಿ ಹಾಕಕ್ ಬರಬೇಡಿ, ರೈತರಿಗೆ ಮೋಸ ಮಾಡಕ್ ಬರಬೇಡಿ. ರೈತರು ಸದಾ ಎಚ್ಚರವಾಗಿರ್ತಾರೆ. ನೀವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ. ಊರಿಗೆ ಬಂದಾಗ ಪಂಟೆ ಹೊಡಿತಾರೆ, ಮೆರವಣಿಗೆ ಮಾಡ್ತಾರೆ, ಓಟ್ ಹಾಕಿಸ್ತಾರೆ, ಹಾರ ಹಾಕ್ತಾರೆ, ನಮ್ಮನ್ನ ಎತ್ಕೊಂಡು ಕುಣಿತಾರೆ, ಅವ್ರ ಜಮೀನು ಕೇಳಿರು ಕೊಟ್ಬಿಡ್ತಾರೆ ಅಂತ ಹೇಳಿ ನೀವೇನಾದ್ರೂ ಅನ್ಕೊಂಡಿದ್ರೆ ತಪ್ಪು. ಜಮೀನ್ ಕಸ್ಕೊಳ್ಳೋ ತಕ್ಕ ಬಂದ್ರೆ ರೈತರು ಸುಮ್ಮನಿರೋರೆಲ್ಲ ಕುತ್ತಿಗೆ ಪಟ್ಟಿಗೆ ಕೈ ಹಾಕ್ತಾರೆ. ಅವರಿಗೆ ಕುಣಿಸಕ್ಕೂ ಗೊತ್ತು, ನರ್ಸಕ್ಕೂ ಗೊತ್ತು, ಕುತ್ತಿಗೆ ಪಟ್ಟಿಗೆ ಕೈ ಹಾಕಕ್ಕೂ ಗೊತ್ತು ರೈತರಿಗೆ. ಆದ್ರಿಂದ ನಾವಿವತ್ತಿಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಹಳ್ಳಿಗಳ 2,100 ಎಕರೆ ಭೂಮಿ ಏನಿದೆ ಅಲ್ಲಿ ನಾವು ಗಂಭೀರವಾಗಿ ಕೃಷಿ ಮಾಡ್ತಾ ಇದ್ದೀವಿ. ಆ ಭೂಮಿ ನಮಗೆ ಬೇಕು. ಆ ಭೂಮಿನ ತಲೆತಲಾಂತರಗಳ ಕಾಲ ನಾವು ನಮ್ಮ ಮುಂದಿನ ಪೀಳಿಗೆಗೆ ವರ್ಗಾವಣೆ ಮಾಡಬೇಕು. ಆ ಜಮೀನಿನಲ್ಲಿ ನಾವು ಬದುಕ್ತಾ ಇದ್ದೀವಿ. ಆ ಜಮೀನಲ್ಲಿ ಬೇಸಾಯ ಮಾಡಿಕೊಂಡು ನಮ್ಮ ಕುಟುಂಬಗಳು ನಡೀತಾ ಇದ್ದಾವೆ. ಆ KDB ಏನ್ ಕಣ್ಣಾಕಿದೆ ಭೂಮಿಗೆ ಅದನ್ನ ಕೂಡಲೇ ಕೈ ಬಿಡಬೇಕು ಅಂತ ವಿನಂತಿ ಮಾಡ್ತೀವಿ. ಅಷ್ಟೇ ಅಲ್ಲ, ನಾವು ಹೋರಾಟ ಮಾಡೋದನ್ನ ತಿಳ್ಕೊಂಡು, ನಾವು ಆಟೋದಲ್ಲಿ ಅನೌನ್ಸ್ ಮಾಡೋದನ್ನ ಕೇಳಿಸ್ಕೊಂಡು ಇಲ್ಲಿ ಉಳ್ಕುಂಟೆ ಗ್ರಾಮದಿಂದ, ಉಳ್ಕುಂಟೆ ಸುತ್ತಮುತ್ತಲ ರೈತರು ಬಂದಿದ್ದಾರೆ. ಅವರು ನಾವು ಕೂಡ ಭೂಮಿ ಕೊಡೋದಿಲ್ಲ ಅನ್ನುವಂತ ಸಂದೇಶವನ್ನ ಇಲ್ಲಿಗೆ ತಂದಿದ್ದಾರೆ. ನಮ್ಮ ಭೂಮಿನೂ ಕೂಡ ನಮಗೆ ಬೇಕು, ನಾವು ಕೂಡ ಭೂಮಿ ಕೊಡಲ್ಲ, ನಿಮ್ ಜೊತೆ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಉಳ್ಕುಂಟೆ ಭಾಗದ ರೈತರು ಬಂದಿದ್ದಾರೆ. ಅವರು ನಕ್ಷೆ ಸಮೇತ ಬಂದಿದ್ದಾರೆ. ನೋಡಿ ಎಷ್ಟು ಫಲವತ್ತಾದಂತ ಭೂಮಿ ಇದೆ, ಕೆರೆ ಇದೆ, ಕಟ್ಟೆ ಇದೆ, ನಾವೇನೇ ಬೆಳೀತಾ ಇದೀವಿ ನೋಡಿ. ಆ ನಕ್ಷೆ ದಯವಿಟ್ಟು ಇಟ್ಕೊಳ್ಳಿ, ನಕ್ಷೆ ಮೇಲಕ್ಕೆ. ಹಂಗಾಗಿ ನಾವು ಈ ಭೂಮಿ ಕೊಡಲ್ಲ ಅಂತ ಹೇಳಲಿಕ್ಕೆ ಉಳ್ಕುಂಟೆ ಭಾಗದ ರೈತರು ಕೂಡ ಬಂದಿದ್ದಾರೆ. ಬಂಧುಗಳೇ, ಹೆಚ್ಚು ಮಾತಾಡೋದಕ್ಕೆ ಸಮಯಾವಕಾಶ ಇಲ್ಲ. ಬಹಳಷ್ಟು ಜನ ಮಾತಾಡೋರು ಇದ್ದಾರೆ ಇಲ್ಲಿ. ನಾನು ನಿಮ್ಮಲ್ಲಿ ಕೇಳೋದಿಷ್ಟೇ, ಭೂಮಿ ಕಳ್ಕೊಂಡು ನಾವು ಬಿಕಾರಿಗಳಾಗೋದು ಬೇಡ. ನಮ್ಮ ಊರುಗಳಲ್ಲೇ ನಾವು ಪರಕೀಯರಾಗೋದು ಬೇಡ. ನಮ್ಮನ್ನ ಯಾರೋ ದುಡ್ಡಿರುವಂತ ಕಾರ್ಪೊರೇಟ್ ಕಂಪನಿಗಳವರು ಆಳ್ಲಿಕ್ಕೆ ನಮ್ಮೂರಿಗೆ ಬರುವಂತದ್ದು ಬೇಡ. ನಾವು ಪಕ್ಷಾತೀತವಾಗಿ ಹೋರಾಟ ಮಾಡೋಣ. ನಾವೆಲ್ಲ ರೈತರಿದ್ದೀವಿ, ರೈತರ ಮಕ್ಕಳಿದ್ದೀವಿ, ಭೂಮಿ ಉಳಿಸ್ಕೊಳ್ಳೋಣ. ನಾವೆಲ್ಲ ಭೂಮಿ ತಾಯಿ ಮಕ್ಕಳು, ಭೂಮಿಗಾಗಿ ಒಟ್ಟಾಗಿ ಹೋರಾಟ ಮಾಡೋಣ ಅಂತ ಹೇಳ್ತಾ ನಂಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ವಿಶೇಷವಾಗಿ ಈ ಹೋರಾಟದಲ್ಲಿ ಭಾಗವಹಿಸಿರುವಂತ ಮಹಿಳೆಯರಿಗೆ ನನ್ನ ವಿಶೇಷ ಧನ್ಯವಾದಗಳು.